ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಿಂದಿನ ಎಪಿಸೋಡ್ನಲ್ಲಿ ಬಂದ್ಬಿಟ್ಟು ನಾವು ವಿಯರ್ನ ಕೊಂದ್ಬಿಟ್ಟು ಇವಾಗ ನಾವು ವಿಲ್ಲಾಕ್ ಹೋಗ್ಬೇಕು ಗೈಸ್. ವಿಲ್ಲಾಕ್ ಹೋಗಿ ಅಲ್ಲಿ ಇವನು ವಿಲ್ಲಾದಲ್ಲಿ ಮೀಟ್ ಮಾಡಂತ ಹೇಳಿದ್ದಾರೆ ಅಂಕಲ್ಲು. ಏನಿರುತ್ತೆ ಅಂತ ನೋಡಬೇಕು. ಬನ್ನಿ ಇವತ್ತಿನ ಗೇಮ್ ಪ್ಲೇನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಫಸ್ಟ್ ಬಂದ್ಬಿಟ್ಟು ನಮ್ಮ ಆರ್ಮರ್ ಎಲ್ಲ ಡ್ಯಾಮೇಜ್ ಆಗಿದೆ. ಆರ್ಮರ್ ಮತ್ತು ವೆಪನ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಆಲ್ಮೋಸ್ಟ್. ಎಲ್ಲದನ್ನು ರಿಪೇರ್ ಮಾಡ್ಕೊಳ್ಳೋಣ. ರಿಪೇರ್ ಮಾಡಿಕೊಂಡು ವಿಲ್ಲಾದ ಕಡೆಗೆ ಹೋಗೋಣ ಗೈಸ್. ಈ ಆರ್ಮರ್ ಸೆಕ್ಷನಲ್ಲಿ ಯಾವುದೋ ಒಂದು ಆರ್ಮರ್ ತೊಗೋಬೇಕು ಗೈಸ್. ಆರ್ಮರ್ ಬೇಕಾಗುತ್ತೆ, ಯಾಕಂದರೆ ಎನಿಮೀಸ್ ಎಲ್ಲ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದಾರೆ. ಯಾರು ಹೊಡೆದ್ರೂ ತಾಗ್ತಾನೆ ಇಲ್ಲ, ನಮಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ನೋಡಿ, ಇದನ್ನ ತಗೋಬೇಕು. ಓಕೆ, ಇದು ಚೆನ್ನಾಗಿದೆ ಗೈಸ್. ಫಸ್ಟ್ ಒಂದು ಲೆದರ್ ಚೆಸ್ಟ್ ಗಾರ್ಡ್ ಇದೆಯಲ್ಲ, ಅದು ಚೆನ್ನಾಗಿದೆ, ಅದನ್ನು ತಗೊಳ್ಬೋದು. ಓಕೆ, ಇದನ್ನೇ ಬೈ ಮಾಡೋಣ. ಹಾಗೆ ವೆಪನ್ಸ್ ಕೂಡ ಯಾವುದಾದ್ರು ಚೆನ್ನಾಗಿದೆ ಅಂತ ನೋಡೋಣ. ಇಲ್ಲ ಗೈಸ್, ಇದು ಯಾವುದು ಚೆನ್ನಾಗಿಲ್ಲ. ಓಕೆ, ಸ್ಮಾಲ್ ವೆಪನ್ಸ್. ನಮ್ಮ ಹತ್ರ ಅಮೌಂಟು ಇಲ್ಲ ಆಲ್ರೆಡಿ. ಇದು ಚೆನ್ನಾಗಿಲ್ಲ ಗೈಸ್. ಎಮ್ಯುನೇಷನ್ ಫುಲ್ ಮಾಡಬೇಕು, ಇದು ಬೇಕಾಗುತ್ತೆ. ಯಾಕಂದರೆ ಎನಿಮೀಸ್ ದೂರ ಇದ್ದಾಗ ಶೂಟ್ ಮಾಡ್ಬೋದು ಇದನ್ನ. ಇದು ಬೇಕಾಗುತ್ತೆ. ಓಕೆ, ಎಲ್ಲ ಫಿಲಪ್ ಆಯಿತು. ಇವಾಗ ಸ್ಟ್ರೈಟ್ ವಿಲ್ಲ ಕಡೆ ಹೋಗೋಣ ಗೈಸ್. ವಾಪಸ್ ಬರ್ಬೇಕಂತ. ಏನು ಇಟ್ಟಿದ್ದಾನೆ ಇಲ್ಲಿ? ಏನು ಚೆನ್ನಾಗಿಲ್ಲ ಗೈಸ್ ಅಲ್ಲಿ. ಸೊ ಎಲ್ಲ 3 ಸ್ಟಾರ್ ಕಡಿಮೆನೇ ಇದೆ ರೆಸಿಸ್ಟೆನ್ಸು, ವೆಪನ್ಸ್ ಎಲ್ಲ. ಅದನ್ನ ತೊಗೊಂಡು ಏನು ಮಾಡೋಣ? ಓಕೆ, ನಮ್ಮ ಪ್ಲೇಸಿಗೆ ಬಂದ್ವಿ. ಇವರಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ? ಓಹೋ, ನಮ್ಮನ್ನು ಹೊಗಳ್ತಾ ಇದ್ದಾರೆ ಗೈಸಲ್ಲಿ. ನಾವೇ ಕೊಂದಿದ್ದಲ್ವಾ ಅವನ್ನ? ಅಂದರೆ ನಾನಂದರೆ ಈಸಿಯೋ, ನಾನಲ್ಲ, ಈಸಿಯೋನೇ ಕೊಂದಿದ್ದಲ್ವಾ ವಿಯರಿನ, ಅದಕ್ಕೋಸ್ಕರ. ಏನು ಲ್ಯಾಂಗ್ವೇಜ್ ಗೈಸ್ ಇದು? ವಾ ಬೇಟೆ ವಾ, ಏನ್ ಹೇಳ್ದ ನೋಡಿದ್ರ ಗೈಸ್? ಸಬ್ಟೈಟಲ್ ಆದ್ರೂ ಓದಿದ್ರ? ಲರ್ನ್ ಅಬೌಟ್ ದ ವಿಲ್ಲಾ ಅಂಡ್ ಡಿಸ್ಕವರ್ ದ ಕೋಡೆಕ್ಸ್ ಪೇಜಸ್. ಇವಾಗ ಅಂಕಲ್ ಜೊತೆಗೆ ಹೋಗ್ಬಿಟ್ಟು ಅದೇನೋ ಕೋಡೆಕ್ಸ್ ಪೇಜಸ್ ಇದೆ ಅಂತೆ, ಅದನ್ನ ಚೆಕ್ ಮಾಡ್ಬೇಕು ಗೈಸ್. ನೋಡೋಣ ಏನಂತ. Which makes him responsible for the murder of my father and brothers. ಇವನು ಅಪ್ಪನ ಕೊಂದವ್ರನ್ನ ಯಾರನ್ನೂ ಬಿಡಲ್ಲ ಗೈಸ್. ಯಾರ ಹೆಸರು ಹೇಳಲಿ ಅಂಕಲ್, ಅವರು ನನ್ನ ತಂದೆ ಸಾವಿಗೆ ಕಾರಣ ಆಗಿದ್ದಾರೆ, ಅವ್ರನ್ನ ನಾನು ಬಿಡಲ್ಲ ಅಷ್ಟೇ. ಅದನ್ನೇ ಹೇಳ್ತವನೆ. Father's list will guide me. Where will you go next? Firenze. Francesco De Pazzi will share the fate of his son. ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಫ್ರಾನ್ಸಿಸ್ಕೋ ದೆ ಪಾಜಿ. ಅವ್ನು ನೋಡಿತಾನೆ ಗೈಸ್, ಇವನು ಪಕ್ಕ ಇವಾಗಲೇ ಸ್ಕೆಚ್ ಅಲ್ಲಿ ಹಾಕಿಟ್ಟವ್ರೆ. I'll be in my study if you need me. I shall read the letter my uncle gave me. ಓಕೆ, ಅವ್ರ ಅಂಕಲ್ ಏನೋ ಲೆಟರ್ ಕೊಟ್ಟು ಹೋದ್ರು, ಅದನ್ನ ಓದ್ಬೇಕಂತೆ. ಓಕೆ, ಈ ಲೆಟರ್ನ ಬಂದ್ಬಿಟ್ಟು ರಾಜ್ಯೋ, ಇದೇನು ಹೆಸರು ಗುರು? ರಾಜ್ಯೋ ಕೊಂಡೋ ಅವ್ನು ಬರ್ದಿರೋದು. ವಿಯರಿ ತಂದೆ ಫ್ರಾನ್ಸಿಸ್ಕೋ ದೆ ಪಾಜಿ ಇದಾರಲ್ವಾ, ಅವ್ರಿಗೆ ಬರ್ದಿರೋ ಲೆಟರ್ ಇದು. ಅಂಕಲ್ ನಮ್ಗೆ ಕೊಟ್ರು, ನಾವು ಓದ್ತಾ ಇದೀವಿ ಇವಾಗ. And he has a habit of treating the mercenari like playthings. I have received reports of at least 3 men being disfigured as a result. But I do not think him, as you put it, beyond repair. Rather, I believe the solution to be a simple matter. He seeks your approval, your attention. These outbursts of his are a result of insecurities. ಆ ಲೆಟ್ರಲ್ಲಿ ಏನಿರಲಿಲ್ಲ ಗೈಸ್, ಏನಂದ್ರೆ ರಾಜ್ಯೋ ಕೊಂಡ ಅಂತಿದ್ದಾನಲ್ವಾ, ಅವನು ಫ್ರಾನ್ಸಿಸ್ಕೋ ದೆ ಪಾಜಿಗೆ ಬರ್ದಿರೋ ಲೆಟರ್ ಅದು. ಅದರಲ್ಲಿ ಏನು ಬರ್ದಿದ್ದಾನೆ ಅಂತ ಹೇಳಿದ್ರೆ, ವಿಯರಿನ ಕಂಟ್ರೋಲ್ ಮಾಡು, ಅವ್ನು ಹೇಳಿದ ಮಾತು ಕೇಳಲ್ಲ, ಅವ್ನು ಹೀಗೆ ಮಾಡ್ತಾ ಇದ್ರೆ ಏನಾದರೂ ಮಾಡ್ಕೋತಾನೆ ಅಂತ ಬರ್ದಿದ್ದಾರೆ ಗೈಸ್. ಮಾಡ್ಕೊಳ್ಳೋದೇನು, ಅವ್ನಿಗೆ ನಾವೇ ಮಾಡಿ ಆಯಿತು. ಓಕೆ, ಅಂಕಲ್ನ ಮೀಟ್ ಮಾಡ್ಬೇಕು ಇವಾಗ.
ಏನಿದು ಅಂಕಲ್ ಹತ್ರ ಮಾತಾಡೋಕೆ ಆಗ್ತಾ ಇಲ್ಲ. ಓಕೆ ಇವಾಗಾಯ್ತು. Look familiar? Oh, they're codex pages. Yes. ಕೋಡೆಕ್ಸ್ ಪೇಜಸ್ ಅದು. Father managed to find and ಮ್ಯಾಪ್ ಥರ ಇದೆ. translate a few before he... Here. This is not your father's work. Someone else has translated it. Leonardo da Vinci, a friend. Do you see the way the words cross from one page to the next? There is something underneath it all. Some kind of map. Where is it ಕರೆಕ್ಟ್ supposed ಗೈಸ್ to ಮ್ಯಾಪ್ lead? ಅದು. Your father and I managed to make out bits of a prophecy scrawled across these pages. It was written by an assassin like us, who long ago held a piece of Eden. His name was Altair. ಓಹೋ ಆಲ್ಟೈರ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. Powerful and ancient, hidden beneath the land. What is it? What indeed? Solving that little mystery is exactly why we collected these pages. Then let me help. Each time I take on my father's work. All of it. I start with the page I took from Vieri. Leonardo would decode it for us. Bene. Return here when time permits, and we'll add it to the wall. ಓಕೆ ನಮ್ಮ ಕೆಲಸ ಬಂದ್ಬಿಟ್ಟು ಇವಾಗ ಆ ಕೋಡೆಕ್ಸ್ ಪೇಜಸ್ನ ಎಲ್ಲಿ ಸಿಕ್ಕಿದ್ರು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಗೈಸ್. ಆಮೇಲೆ ಅದನ್ನ ಈ ವಾಲಲ್ಲಿ ಹಾಕ್ಬೋದು. ರಿಮೈನಿಂಗು ಸಿಕ್ಕಿದ್ರೆ ನಮಗೆ ಆ ಫುಲ್ ಮ್ಯಾಪ್ ಸಿಗುತ್ತೆ ಗೈಸ್. ಅದಕ್ಕೋಸ್ಕರ ಫಸ್ಟ್ ಇವಾಗ ಅಲ್ಲೊಂದು ಬಿಲ್ಡಿಂಗ್ ಇದೆ ಗೈಸ್. ಆ ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟು ವ್ಯೂ ಪಾಯಿಂಟ್ನ ಆಕ್ಸೆಸ್ ಮಾಡಬೇಕು. ಆಮೇಲೆ ಕೋಡೆಕ್ಸ್ನ ಹುಡುಕ್ಬೇಕು ಮೋಸ್ಟ್ಲಿ. ಓಕೆ ಆಲ್ಮೋಸ್ಟ್ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಇಲ್ಲೇ ಮೇಲೆ ಹೋಗ್ಬೇಕು ಗೈಸ್. ಫುಲ್ ಟಾಪಲ್ಲಿದೆ ವ್ಯೂ ಪಾಯಿಂಟ್. ಎಲ್ಲ ಟಾಪಲ್ಲೇ ಇರುತ್ತೆ ಅಲ್ವಾ, ಫುಲ್ ಟಾಪಲ್ಲಿದೆ, ಅಲ್ಲಿ ಹೋಗ್ಬೇಕು. ಓಕೆ ಬಂದ್ವಿ ಗೈಸ್. ಇದೆ ನೋಡಿ, ಇಲ್ಲಿಗೆ ಅಲ್ಲಿಗೆ ಹೋಗಿ ಕೂತ್ಕೊಂಡು ಸಿಂಕ್ರನೈಸ್ ಮಾಡಬೇಕು. ಓಕೆ ಇವಾಗ ಫುಲ್ ಮ್ಯಾಪ್ ಅನ್ಲಾಕ್ ಆಗುತ್ತೆ. ಈ ವ್ಯೂ ಪಾಯಿಂಟ್ ಇರೋ ಸುತ್ತ ಮ್ಯಾಪ್ ಅನ್ಲಾಕ್ ಆಗುತ್ತೆ ಗೈಸ್. ಪೂರ್ತಿ ಮ್ಯಾಪ್ ಏನು ಅನ್ಲಾಕ್ ಆಯಿತು. ಇವಾಗ 4 ಕೋಡೆಕ್ಸ್ನ ಹುಡ್ಕ್ಬೇಕು ಗೈಸ್. ಮ್ಯಾಪಲ್ಲಿ 4 ಲೊಕೇಶನಲ್ಲಿ ಇದೆ ನೋಡಿ. 4 ಫೈಂಡ್ ಔಟ್ ಮಾಡಬೇಕು. ಬೇಗ ಬೇಗ ಮಾಡೋಣ. ಒಂದು ಕೋಡೆಕ್ಸ್ ಇಲ್ಲೇ ಹತ್ತಿರದಲ್ಲಿದೆ ಗೈಸ್. ಇಲ್ಲೇ ಎಲ್ಲೋ ಇದೆ. ಓಕೆ ಇಲ್ಲೇ ಇದೆ ನೋಡಿ. ಆಲ್ರೆಡಿ ಒಂದು ಫೈಂಡ್ ಔಟ್ ಮಾಡಾಯಿತು ಗೈಸ್. ಬೇಗ ಬೇಗ ಅಷ್ಟೇ, ಬೇಗ ಆಕ್ಸೆಸ್ ಮಾಡೋದು. ಓಕೆ ಆಗ್ತಾ ಇಲ್ಲ. ಓಕೆ 1 ಸಿಕ್ತು, 3 ರಿಮೈನಿಂಗು. ಬೇಗ ಬೇಗ ಅದನ್ನ ಹುಡ್ಕ್ಬೇಕು ಗೈಸ್. ಸೆಕೆಂಡ್ ಕೋಡೆಕ್ಸ್ ಕೂಡ ಇಲ್ಲೇ ಎಲ್ಲೋ ಇದೆ. ಅದರ ಹತ್ರನೂ ಬಂದ್ವಿ, ಆದರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಕೆಳಗಡೆ ಇಟ್ಟಿರ್ತಾರ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಯ್ಯೋ ಸಾರಿ ಮೇಡಮ್, ಬೇಕಂತ ಮಾಡಿದ್ದಲ್ಲ, ಮಿಸ್ ಆಯಿತು. ಮೈ ಮೇಲೆ ಹಾರ್ದೆ ಗೈಸ್. ಕರೆಕ್ಟ್ ಮೈ ಮೇಲೆ ಬಿದ್ದೆ. ಏನು ಮಾಡೋಕ್ಕಾಗಲ್ಲ, ಆಗುತ್ತೆ. ಓಕೆ ಇಲ್ಲೇ ಇದೆ ನೋಡಿ. ಅವಳು ಶಾಪ ಆಗ್ತಾ ಇದ್ದಾಳೆ ಮೇಲೆ ನಿಂತ್ಕೊಂಡು. ಬೇಕಂತ ಮಾಡ್ತಾರೆ ಯಾರಾದರೂ. ಇದೇ ಕಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅಯ್ಯೋ ನಾನು ಅದ್ರ ಮೇಲೆ ನಿಂತಿದ್ದೀನಿ ಗೈಸ್, ಅದಕ್ಕೆ ಆಗ್ತಾ ಇಲ್ಲ. ನಾನು ಯಾಕೆ ಕಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ನೋಡ್ತಾ ಇದ್ದೀನಿ. ಓಕೆ 2 ಆಯಿತು. ಇವಾಗ 3ರ ಕಡೆ ಹೋಗೋಣ. ಓಕೆ 3ನೇ ಕೋಡೆಕ್ಸ್ ಇಲ್ಲೇ ಎಲ್ಲೋ ಇದೆ. ಓಕೆ ಇಲ್ಲೇ ಇದೆ ನೋಡಿ. ಇನ್ನು 1 ಕಲೆಕ್ಟ್ ಮಾಡಿದ್ರೆ ಫಿನಿಶು. ನೆಕ್ಸ್ಟ್ ಏನಿದೆ ಅಂತ ನೋಡಬೇಕು. ಬೇಗ ಬೇಗ ಮಾಡಪ್ಪ. ಆಯಿತು ಓಕೆ. ಇನ್ನೊಂದು ಇಲ್ಲೇ ಸ್ವಲ್ಪ ದೂರದಲ್ಲಿದೆ, ಅದನ್ನು ಕಲೆಕ್ಟ್ ಮಾಡಿದ್ರೆ ನಾವಿಲ್ಲಿಂದ ಹೋಗ್ಬೋದು. ವಾಪಸ್ ಬಿಲ್ಲಕ್ಕೆ ಹೋಗ್ಬೇಕು ನಾವು, ಮೋಸ್ಟ್ಲಿ ಗೊತ್ತಿಲ್ಲ, ನೋಡೋಣ. 4ನೇ ಕೋಡೆಕ್ಸ್ ಏನು ಗೈಸ್ ಇವರು ಇಷ್ಟು ದೂರ ಇಟ್ಟಿದ್ದಾರೆ. ನಾನು ಆ ಪ್ಲೇಸ್ನ ಬಿಟ್ಬಿಟ್ಟು ಇಷ್ಟು ದೂರ ಬಂದೆ. ಇವಾಗ ಸಿಗ್ತಾ ಇದೆ. ಇಲ್ಲೇ ಇದೆ ನೋಡಿ 4ನೇ ಕೋಡೆಕ್ಸ್. ಆದರೂ ಕಾಣಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಬರುತ್ತೆ. ಇಲ್ಲಿದೆ. ಕುದುರೆ ಎಲ್ಲ ಹತ್ತಾ ಇದ್ದೀನಿ. ಅಲ್ಲೇ ಇದೆ ನೋಡಿ ಹಿಂದೆಗಡೆ. ಓಕೆ
ಇದನ್ನ ಕಲೆಕ್ಟ್ ಮಾಡಿದ್ರೆ ಇಲ್ಲಿಗೆ ಲಾಸ್ಟ್ ಮುಗೀತು. ಕಲೆಕ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಏನಿದು ಕೈಯೆಲ್ಲ ಮೂವ್ಮೆಂಟ್ ಮಾಡ್ತಾವನೆ. ಓಕೆ, ಆಯಿತು ಗೈಸ್. ಇವಾಗ ಈ ಕೋಡೆಕ್ಸ್ ಪೇಜಸ್ನ ಏನು ಮಾಡಬೇಕಂತ ಗೊತ್ತಿಲ್ಲ. ಮ್ಯಾಪಲ್ಲಿ ನೋಡಿದ್ರೆ ಏನು ತೋರಿಸ್ತಾನೆ ಇಲ್ಲ ಇನ್ನು. ಓಕೆ, ಮ್ಯಾಪಲ್ಲಿ ಏನೋ ಮಾರ್ಕ್ ತೋರಿಸ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ಬೇಕು ಗೈಸ್. ಇವಾಗ ಅಲ್ಲಿ ಏನಿದೆ ನೋಡಬೇಕು. ಮ್ಯಾಪಲ್ಲಿರೋ ಮಾರ್ಕ್ ಬಂದುಬಿಟ್ಟು ವಿಲ್ಲಾಕ್ಕೆ ಕರ್ಕೊಂಡು ಬಂತು. ಒಳಗಡೆ ಹೋಗ್ಬಿಟ್ಟು ನೋಡೋಣ. ಮೋಸ್ಟ್ಲಿ ಅಂಕಲ್ನ ಮೀಟ್ ಆಗ್ಬೇಕನ್ಸುತ್ತೆ. ಈ ಕುದುರೆ ಒಳಗಡೆ ಹೋಗಲ್ವಾ? ಯಾವ ರೀತಿ ಕುದುರೆ ಗುರು ಇದು? ಗೇಮ್ ಮೆಕ್ಯಾನಿಸಮ್ ನೋಡಿ ಗೈಸ್. ಕುದುರೆ ಒಳಗಡೆ ಹೋಗಲ್ಲ ಅಂತೆ, ನಡ್ಕೊಂಡೇ ಹೋಗ್ಬೇಕು. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಜಾಸ್ತಿ ದೂರ ಏನಿಲ್ಲ, ಆದ್ರೂ ಕುದುರೆಗೆ ಒಳಗಡೆ ಎಂಟ್ರಿ ಇರ್ಬೇಕಿತ್ತು. ಚೆನ್ನಾಗಿರುತ್ತೆ ಇತ್ತು. ವಿಲ್ಲದೊಳಗಡೆ ಬಂದ್ವಿ. ಮೋಸ್ಟ್ಲಿ ಅಂಕಲ್ ಹತ್ರ ಕೋಡೆಕ್ಸ್ ಬಗ್ಗೆ ಮಾತಾಡ್ಬೇಕೇನು. ಓಕೆ, ಅಂಕಲ್ ಹತ್ರ ಅಲ್ಲ ಗೈಸ್, ನನ್ನ ತಂಗಿ ಇಲ್ಲಿ ಕೂತಿದ್ದಾಳೆ. Salute, Claudia. Our uncle is un mostro. This is outrageous. ಅಲ್ಲಿ ನೋಡಿ, ಅಂಕಲ್ ಮಾನ್ಸ್ಟರ್ ಅಂತೆ. He's making me work. If father was here, I'd never be stuck behind a desk like this. And what are the ಇವಳು ಬಂದು ದೊಡ್ಡ ಸೋಂಬೇರಿ ಗೈಸ್. ಕೆಲಸ ಮಾಡೋಕೆ ಇಷ್ಟ ಇಲ್ಲ ಇವಳಿಗೆ. Since someone decided we're going to stay here, Zio Mario suggested we try and find the money to repair the villa. Problem is, there isn't any. At least I can bring in some money. Oh, ಏನು ಕಳ್ತನ ಮಾಡ್ಕೊಂಡ್ more ಬರ್ತೀಯಾ? work for me. Well, benissimo. If you start paying for improvements to the town, I'll keep track of them in this book. And since I have nothing better to do, I'll also make note of any objects you bring in from the outside. If you actually get this place up and running, travelers might visit and spend money. Although I doubt anyone will want to come this far out of the city. But if they do, I'll keep the money we make in this chest. You're going to have to show up to take it to the bank yourself. Because when it gets full, I'm just going to take the extra cash for myself. Capito? Deal. ಓಕೆ, ಇವಳು ಬಂದ್ಬಿಟ್ಟು ಇಜಿಯೋನ ಖರ್ಚು ವೆಚ್ಚ ಮತ್ತು ಟೌನ್ ಪೀಪಲ್ಗಳ ಖರ್ಚು ವೆಚ್ಚ ನೋಡ್ಕೊಳ್ತಾಳಂತೆ. ಒಂಥರ ಫೈನಾನ್ಸ್ ಮಿನಿಸ್ಟ್ರಿ ಇದ್ದಾಗೆ. ನಮ್ಮ ಖರ್ಚು ಎಲ್ಲ ಇವಳ ಹತ್ರ ಇರುತ್ತೆ ಗೈಸ್. ಏನೇನು ಖರ್ಚು ಮಾಡಿದ್ದೀವಿ ಅದೆಲ್ಲ ಇವಳ ಹತ್ರ ಲೆಕ್ಕ ಇರುತ್ತೆ. ಅಷ್ಟೇ ನನಗೆ ಅರ್ಥ ಆಯಿತು, ಬೇರೆ ಏನಂತ ಗೊತ್ತಿಲ್ಲ. ಹಾಗೆ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ ಗೈಸ್, ನಾನು ಏನೇನು ತೊಗೊಂಡಿದ್ದೀನಿ, ಎಲ್ಲೆಲ್ಲಿ ಖರ್ಚು ಮಾಡಿದ್ದೀನಿ, ನನ್ನ ಹತ್ರ ಏನೇನು ಐಟಮ್ ಇದೆ ಎಲ್ಲ ಇವಳ ಹತ್ರ ಲೀಸ್ಟ್ ಇದೆ ನೋಡಿ. ಪರವಾಗಿಲ್ಲ. ಓಕೆ, ಇದು ಸಾಕು. ಮುಂದೆ ಏನಂತ ನೋಡೋಣ. ನಾವು ಇದನ್ನೇ ನೋಡ್ತಾ ಇದ್ರೆ ಮಿಷನ್ ಮಾಡೋದು ಯಾರು ಅಲ್ವಾ? ಬನ್ನಿ ಹೋಗೋಣ. ಇವಾಗಲೂ ಮಾರ್ಕ್ ಇಲ್ಲೇ ಇದೆ. ಯಾರು ಮೀಟ್ ಆಗ್ಬೇಕು ಗೈಸ್ ಇಲ್ಲಿ. ಓಕೆ, ಅಲ್ಲಾರು ಇದ್ದಾರಲ್ವಾ? ವಿಲ್ಲಾಸ್ ಆರ್ಕಿಟೆಕ್ಟ್. ಓಕೆ, ಅವನ ಹತ್ರ ಮಾತಾಡ್ಬೇಕು ಇವಾಗ. ಇಷ್ಟು ದೊಡ್ಡ ವಿಲ್ಲನ್ ಕಟ್ಸಿರೋದು ಇವನೇ ಇರಬೇಕು. Buongiorno. Is there something wrong? Ser Mario hired me to deal with this mess, but I'm an architetto, not a miracle worker. ಆರ್ಕಿಟೆಕ್ಟ್ Without money, I ಏನ್ can't ಗುರು fix ಇದು? any of these buildings. And if someone brought you money? Then we'd be in business. You must be Serezio. Am I right? Uncle, I like this architetto. He gets ಇದು very ಯಾರು ಗುರು nervous when he ಮಾತಾಡಿದ್ದು? can smell mud. If you want to fix up this town, I'm going to need it. I have a price list here for new shops and renovations. Just bring me gold, make a choice, and I'll ಗೋಲ್ಡ್ begin at ಬೇಕಂತ once. ಅವನಿಗೆ. If I build you a shop, you, as the landlord, can purchase goods there at lower rates. If you invest more money in the shop, you get an even greater discount. As for renovations, well, you'll be bringing the town and villa back to life. As Ser Mario tells me, that was very important to your great-great-grandfather. ಓಹೋ, Plus, when you buy shops and renovations, you'll be increasing the number of people who visit, causing your income to increase. So, Idea ನೋಡಿ let's ಅವ್ನ್ದು. take a look, shall we? ನಾವು ಕ್ಯಾಶ್ ಕೊಟ್ರೆ ಗೈಸ್ ಅವನು ಅದನ್ನ ಅಪ್ಗ್ರೇಡ್ ಮಾಡ್ತಾನೆ ಅಷ್ಟೇ, ಮತ್ತೇನಿಲ್ಲ. ಇಡೀ ಟೌನ್ ಇದೆಯಲ್ಲ, ಟೌನಲ್ಲಿ ಯಾವ ಜಾಗ ಬೇಕಾದರೂ ಏನು ಬೇಕಾದರೂ ಇಲ್ಲಿದೆ ನೋಡಿ ಲಿಸ್ಟ್. ಆರ್ಟ್ ಮರ್ಚೆಂಟ್, ಬ್ಯಾಂಕ್, ಬ್ಲ್ಯಾಕ್ ಸ್ಮಿತ್, ಡಾಕ್ಟರ್, ಟೈಲರ್, ಬ್ರಾತಲ್. ಏನು ಗುರು ಇದು? ಬ್ರಾತಲ್ ಮಾಡ್ತಾನಂತೆ. ಓಕೆ, ವೈನ್ಸು, ಚರ್ಚು, ಮಿಲಿಟ್ರಿ ಬ್ಯಾರಕ್ಸು, ಥೀವ್ಸ್ ಗಿಲ್ಡು, ವೆಲ್ಲು ಎಲ್ಲದನ್ನೂ ಅಪ್ಗ್ರೇಡ್ ಮಾಡ್ತಾನೆ ಗೈಸ್. ಅವನಿಗೆ ಕ್ಯಾಶ್ ಕೊಡ್ಬೇಕಷ್ಟೇ.
ಯಾವುದಾದ್ರೂ ಒಂದನ್ನು ಅಪ್ಗ್ರೇಡ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಗಾಯ್ಸ್ ಬ್ಯಾಂಕ್ನ ಅಪ್ಗ್ರೇಡ್ ಮಾಡಿ ನೋಡೋಣ. 1500 ಫ್ಲೋರಿನ್ಸ್. ಓಕೆ, ರಿನೋವೇಟ್ ಆಯಿತು. ಅಷ್ಟೇನಾ? ಬೇರೆ ಏನಿಲ್ಲ ಗೈಸ್. Buon viaggio! ಇಲ್ಲೇ ನಿಂತ್ಕೊಂಡೆ ರಿನೋವೇಟ್ ಮಾಡ್ತಾನೆ ಏನು ಬೇಕಾದರೂ. ಕ್ಯಾಶ್ ಕೊಡ್ಬೇಕಷ್ಟೇ. ಓಕೆ, ಅಪ್ಗ್ರೇಡ್ ಮಾಡಿ ಸಾಕು. ಇವಾಗ ಲೊಕೇಶನ್ಗೆ ಹೋಗೋಣ. ಬೇರೆ ಏನು ಮ್ಯಾಪಲ್ಲಿ ಮಾರ್ಕ್ ತೋರಿಸ್ತಾ ಇದೆ ಗೈಸ್. ಅಲ್ಲಿ ಏನಾದರೂ ಮಿಷನ್ ಇರುತ್ತೆ. ಇಲ್ಲಾಂದರೆ ನಮ್ಮ ಅಂಕಲ್ನ ಮೀಟ್ ಮಾಡಿಲ್ಲ, ಅಂಕಲ್ನ ಮೀಟ್ ಮಾಡಬೇಕು. ಅಂಕಲ್ ಇನ್ನೂ ಸಿಕ್ಕಿಲ್ಲ. ನೋಡೋಣ. ನೋಡಿ, ಅಂಕಲ್ ಇಲ್ಲೇ ಇದ್ದಾರೆ. ಕರೆಕ್ಟಾಗಿ ಹೇಳಿದ್ದೀನಿ ನಿಮ್ಮ ಹತ್ರ. ಏನು ನೋಡ್ತಾ ಇದ್ದೀರಿ ಅಂಕಲ್? Ezio, my boy. I think it's time I showed you something. ಓಕೆ, ಏನೋ ತೋರಿಸ್ತಾರಂತೆ. ಅಯ್ಯೋ, ಬುಕ್ ಶೆಲ್ಫ್ ಹಿಂದೆ ಹೋಯ್ತು ಗೈಸ್. ಸೀಕ್ರೆಟ್ ದಾರಿಯೆಲ್ಲ ಇಟ್ಟವ್ರೆ ಅಂಡರ್ ಗ್ರೌಂಡ್ಗೆ. ಬೆಂಕಿ ಗುರು ಇವನು. ಓಕೆ, ಒಳಗಡೆ ಹೋಗಿ ನೋಡೋಣ. ಏನಾದರೂ ಇಟ್ಟಿರ್ತಾರೆ ಅಂಕಲ್ ನಮಗೋಸ್ಕರ ಅಲ್ವಾ? ಅಂಕಲ್ ಮಾತು ಕಡಿಮೆ ಮಾಡಿಬಿಟ್ರಲ್ವಾ? ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾಯಿದ್ರು. ಹೀಗೆ ನಡ್ಕೊಂಡು ಹೋಗುವಾಗ ಮಾತಾಡ್ಕೊಂಡೇ ಹೋಗ್ತಾಯಿದ್ರು. ಓಕೆ, ಏನೋ ಇದೆ ಗೈಸ್ ಇಲ್ಲಿ. ಸ್ಟ್ಯಾಚು ಎಲ್ಲ ಇದೆ. This is the sanctuary. It was built by my great-grandfather to honor the memory of the Assassin Order and protect its secrets. ಓಕೆ, Around. These are the assassins who guarded the freedom of humanity when it was most threatened. ಓಹೋ, ಇವರೆಲ್ಲ This is ಅಸೆಸಿನ್ಸ್ the ಅಂತೆ. armor of Altair. Little is known ಓಹೋ, about ಇದು Altair's ಆಲ್ಟೇರ್ದು life, but his ಆರ್ಮರ್ ಅಂತ armor ಗೈಸ್. is light and very strong. I'd give it to you, but I don't know how to retrieve it. My Okay. great-grandfather told me it would remain locked away until all its protectors were made whole. I heard rumors of crypts located throughout Italia, hidden tombs filled with treasure, where these six were moved centuries ago. Maybe they have something to do with it. In my younger days, I sought the six myself, with no success. Perhaps you will have better luck. In order to achieve perfect synchronization with Ezio, you have to get that armor. ಓಹೋ, ಡೆಸ್ಮಂಡ್ ಇದಾನಲ್ವಾ ಗೈಸ್? ಡೆಸ್ಮಂಡ್ ಮತ್ತು ಈಜಿಯೋ ಪರ್ಫೆಕ್ಟ್ ಸಿಂಕ್ರನೈಸ್ ಆಗಬೇಕು. ಆವಾಗ ಈಜಿಯೋಗೆ ಈ ಆರ್ಮರ್ ಸಿಗುತ್ತೆ. ಹಾಗೆ ಹೇಳ್ತಿದ್ದಾಳೆ ಅವಳು, ರೆಬೆಕಾ. ಗಾಯ್ಸ್, ಆ ಪೆಡೆಸ್ಟಲಲ್ಲಿ ಶೈನಿಂಗ್ ಆಗಿ ಹೊಳಿತಾ ಇದೆ ನೋಡಿ. ಅಲ್ಲೇನೋ ಮಿಸ್ಸಿಂಗ್ ಐಟಮ್ ಇರುತ್ತೆ ಗೈಸ್. ಅದನ್ನ ತಂದು ನಾವು ಅಲ್ಲಿ ಕೊಡಬೇಕು. ಆವಾಗೇನೋ ಚೇಂಜಸ್ ಆಗುತ್ತೆ ಇಲ್ಲಿ. ಇವಾಗ ಸದ್ಯಕ್ಕೆ ಆಗಲ್ಲ. ಇಲ್ಲಿ 6 ಅಥವಾ 7 ಸ್ಟ್ಯಾಚು ಇದೆ ಆಲ್ಮೋಸ್ಟು. ಎಲ್ಲದಕ್ಕೂ ಒಂದೊಂದು ಐಟಮ್ ಮಿಸ್ ಇರುತ್ತೆ. ಅದನ್ನು ಕೊಡಬೇಕಲ್ಲಿ ನೋಡಿ. ಅದನ್ನು ತಂದು ಕೊಡಬೇಕು. ಸದ್ಯಕ್ಕೆ ಆಗಲ್ಲ ಅದು ಇವಾಗ. ಬನ್ನಿ, ಇಲ್ಲಿಂದ ಹೊರಗಡೆ ಹೋಗೋಣ. ಮ್ಯಾಪಲ್ಲಿ ಮಾರ್ಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಏನಾದರೂ ಮಿಷನ್ ಇರುತ್ತೆ ಗೈಸ್, ಅದನ್ನ ಕಂಪ್ಲೀಟ್ ಮಾಡೋಣ ಫಸ್ಟು. A few minutes later. ಓಕೆ, ಆಲ್ಮೋಸ್ಟ್ ಬಂದ್ವಿ ಮ್ಯಾಪಲ್ಲಿರೋ ಲೊಕೇಶನ್ ಹತ್ರ. ಇದೆ ಮಿಡ್ಲ್ ದಾರಿಲೇ ಇದೆ. ಓಕೆ, ದ ಫ್ಲೋರೆನ್ಸ್. ಆರ್ ಯು ಶೋರ್ ಯು ವಾಂಟ್ ಟು ಗೋ ಟು ಫ್ಲೋರೆನ್ಸ್? ಓಕೆ ಗೈಸ್, ನಾವೀಗ ಫ್ಲೋರೆನ್ಸ್ಗೆ ಹೋಗ್ತಾ ಇದ್ದೀವಿ. ಬೇರೆ ಲೊಕೇಶನ್ ಇದೆ, ನ್ಯೂ ಲೊಕೇಶನ್. ಓಹೋ ಹೋ 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 ಹೋ, ಬಿಲ್ಡಿಂಗ್ಸ್ ಎಲ್ಲ ಅನ್ಲಾಕ್ ಆಗ್ತಾ ಇದೆ. ಮೋಸ್ಟ್ಲಿ ಇದು ಇವನು ಮೈಂಡಿಗೆ ಸಿಂಕ್ ಆಗೋದು ಗೈಸ್ ಇದು. ಓಕೆ, ಏನು ಗುರು ಇದು? ಮ್ಯಾಪಲ್ಲಿ ಮಿಡ್ಲು ಬಂದ್ವಿ. ಮ್ಯಾಜಿಕ್ಕಾ? ಗೈಸ್, ಹಾಗೆ ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿಂದನೇ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.